ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. 2023ರ ಕ್ಯಾಲೆಂಡರ್ ಇಯರ್ನ ಕೊನೆ ಟ್ರೇಡಿಂಗ್ ಸೆಷನ್ ಇವತ್ತು ಎಂಡ್ ಆಗಿದೆ. ಸೊ ನಿಫ್ಟಿಯಲ್ಲಿ ಇವತ್ತು 47 ಪಾಯಿಂಟ್ಗಳ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ತಿತ್ತು. ಸೊ ಮಾರ್ಕೆಟ್ನಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ಇದ್ದಾಗ ಸ್ವಲ್ಪ ಕರೆಕ್ಷನ್ನ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇರುತ್ತೆ. ಸೊ ಅದೇ ರೀತಿಯಲ್ಲಿ ಇವತ್ತು ಸ್ವಲ್ಪ ಮಾರ್ಕೆಟ್ ಕರೆಕ್ಟ್ ಆಗಿದೆ. ಬಟ್ 21,800 ಒಂದು ಕ್ರೂಷಿಯಲ್ ರೆಸಿಸ್ಟೆನ್ಸ್ ಆಗಿರುತ್ತೆ ನಿಫ್ಟಿಗೆ. ಆ ಒಂದು ಲೆವೆಲ್ ಕ್ರಾಸ್ ಆದರೆ 22,000ವರೆಗೂ ನಿಫ್ಟಿ ಹೋಗುವಂಥ ಚಾನ್ಸಸ್ ಇರುತ್ತೆ. ಹಾಗೆಯೇ ಸೆನ್ಸೆಕ್ಸ್ ಕೂಡ ಇವತ್ತು 170 ಪಾಯಿಂಟ್ಗಳಷ್ಟು ಕರೆಕ್ಟ್ ಆಗಿದೆ. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ 216 ಪಾಯಿಂಟ್ಗಳ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ಇವತ್ತು ಟಾಪ್ ಗೇನರ್ ಆಗಿತ್ತು. 4.5% ಗೇನ್ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ 1 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನು ರೀಚ್ ಮಾಡಿದೆ. ಸೊ ಟಾಟಾ ಗ್ರೂಪ್ನ 6ನೇ ಕಂಪನಿ ಆಗಿರುತ್ತೆ ಈ ಒಂದು ಮೈಲ್ ಸ್ಟೋನ್ ನ ರೀಚ್ ಮಾಡಿರೋದು. ಹಾಗೆ ಟಾಟಾ ಮೋಟಾರ್ಸ್ ನಲ್ಲಿ ಕೂಡ 3.5% ಗೇನ್ ನೋಡೋದಕ್ಕೆ ಸಿಕ್ತು. ಟಾಟಾ ಮೋಟಾರ್ಸ್ 2023ರ ವರ್ಷದಲ್ಲಿ ಆಲ್ಮೋಸ್ಟ್ ಡಬಲ್ ಆಗಿದೆ. 390ರ ಪ್ರೈಸ್ನಲ್ಲಿ ಡಿಸೆಂಬರ್ 2022ರಲ್ಲಿ ಟಾಟಾ ಮೋಟಾರ್ಸ್ ಟ್ರೇಡ್ ಆಗ್ತಿತ್ತು. ಆ ಒಂದು ಪ್ರೈಸ್ನಿಂದ ಒಳ್ಳೆ ಒಂದು ರಿಕವರಿ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಅದಕ್ಕೆ ಮೇಜರ್ ರೀಸನ್ ಟಾಟಾ ಮೋಟಾರ್ಸ್ ಕಂಟಿನ್ಯೂಸ್ ಕಳೆದ 3 ಕ್ವಾರ್ಟರ್ಗಳಲ್ಲಿ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಒಳ್ಳೆ ಒಂದು ಸೇಲ್ಸ್ ಗ್ರೋತ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಇವರ ಜಾಗ್ವಾರ್ ಲ್ಯಾಂಡ್ ರೋವರ್ ಸೆಗ್ಮೆಂಟ್ ನಲ್ಲಿ ಕೂಡ ಒಳ್ಳೆ ಒಂದು ರಿಕವರಿ ನೋಡೋದಕ್ಕೆ ಸಿಗ್ತದೆ. ಸೊ ಆ ರೀಸನ್ ನಿಂದ ಟಾಟಾ ಮೋಟಾರ್ಸ್ ನಲ್ಲಿ ಒಳ್ಳೆ ಒಂದು ಜಂಪ್ ನಮಗೆ ನೋಡೋದಕ್ಕೆ ಸಿಗ್ತದೆ. 800ರವರೆಗೂ ಟಾರ್ಗೆಟ್ಸ್ ಕೂಡ ಬ್ರೋಕರೇಜ್ ನ ಕಡೆಯಿಂದ ನೋಡೋದಕ್ಕೆ ಸಿಕ್ಕಿತ್ತು. ಹಾಗೆ ಬಜಾಜ್ ಆಟೋನಲ್ಲಿ ಕೂಡ ಒಂದು ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗ್ತದೆ. 4,000ದ ಪ್ರೈಸ್ ನ ಅರೌಂಡ್ ಅಲ್ಲಿ ಬಜಾಜ್ ಆಟೋ ಬಹಳ ದಿನ ಟ್ರೇಡ್ ಆಗ್ತಿತ್ತು. ಬಟ್ ಈಗ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಬಜಾಜ್ ಆಟೋನಲ್ಲಿ ಕೂಡ ನೋಡೋದಕ್ಕೆ ಸಿಗ್ತದೆ. 1.5% ಅಪ್ಸೈಡ್ ನೊಂದಿಗೆ ಬಜಾಜ್ ಆಟೋ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಅದಾನಿ ಎಂಟರ್ಪ್ರೈಸಸ್ ನಲ್ಲಿ ಕಳೆದ 2 ಟ್ರೇಡಿಂಗ್ ಸೆಷನ್ಗಳಲ್ಲಿ ಸೆಲ್ಲಿಂಗ್ ಪ್ರೆಷರ್ ಇತ್ತು. ಇವತ್ತು ಸ್ಟಾಕ್ ಸ್ವಲ್ಪ ರಿಕವರ್ ಆಗಿದೆ. 1.4% ಅಪ್ಸೈಡ್ ನೊಂದಿಗೆ ಅದಾನಿ ಎಂಟರ್ಪ್ರೈಸಸ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಐಷಾರ್ ಮೋಟಾರ್ಸ್ ನಲ್ಲಿ ಕೂಡ 1%ಗೂ ಹೆಚ್ಚಿನ ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. BPCL ನಲ್ಲಿ ಇವತ್ತು 3.5% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ನಿನ್ನೆ ದಿನ BPCL HPCL ಎರಡು ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ನೋಡೋದಕ್ಕೆ ಸಿಕ್ಕಿತ್ತು. ಆಯಿಲ್ ಪ್ರೈಸಸ್ ಕಡಿಮೆ ಆಗ್ತಿರೋದ್ರಿಂದ ಈ ಸ್ಟಾಕ್ಗಳು ರಿಕವರ್ ಆಗಿತ್ತು. ಬಟ್ ಇವತ್ತು ಹೈಯರ್ ಲೆವೆಲ್ ನಿಂದ ಒಂದು ಪ್ರಾಫಿಟ್ ಬುಕಿಂಗ್ ಬಂದಿದೆ. ಹಾಗೆ ONGCಯಲ್ಲಿ ಕೂಡ ಕರೆಕ್ಷನ್ ಕಂಟಿನ್ಯೂ ಆಗ್ತದೆ. ಆಯಿಲ್ ಪ್ರೈಸ್ ಸಾಕಷ್ಟು ಫಾಲ್ ಆಗ್ತಿರೋದ್ರಿಂದ ONGCಯಲ್ಲಿ ಕೂಡ ಒಂದು ಪ್ರಾಫಿಟ್ ಬುಕಿಂಗ್ ಬರ್ತಾ ಇದೆ. SBI ಕೋಲ್ ಇಂಡಿಯಾದಲ್ಲಿ ಕೂಡ 1.5% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಇನ್ಫೋಸಿಸ್ ಕೂಡ ಇವತ್ತು 1.5% ಕರೆಕ್ಟ್ ಆಗಿದೆ. ಹಾಗೆ ಇನ್ಫೋಸಿಸ್, ವಿಪ್ರೋ, ಟೆಕ್ ಮಹೀಂದ್ರ, ಎಂಫಸಿಸ್ ನಲ್ಲಿ ಈ ಒಂದು ಕ್ವಾರ್ಟರ್ನಲ್ಲಿ ಇಯರ್ ಆನ್ ಇಯರ್ ರೆವೆನ್ಯೂ ಡಿಕ್ಲೈನ್ ನೋಡೋದಕ್ಕೆ ಸಿಗ್ಬೋದು ಅಂತ ಕೋಟಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ ಪ್ರೆಡಿಕ್ಟ್ ಮಾಡ್ತಿದ್ದಾರೆ. ಇನ್ಫೋಸಿಸ್ ನಲ್ಲಿ ಇಯರ್ ಆನ್ ಇಯರ್ 1.9% ನಿಂದ 2.2% ರೆವೆನ್ಯೂ ಕಟ್ ಆಗುವಂಥ ಚಾನ್ಸಸ್ ಇದೆ. ಹಾಗೆ ವಿಪ್ರೋ ಕೂಡ 7% ಇಯರ್ ಆನ್ ಇಯರ್ ರೆವೆನ್ಯೂ ಡಿಕ್ಲೈನ್ ಅನ್ನು ತೋರಿಸುವಂಥ ಚಾನ್ಸಸ್ ಇರುತ್ತೆ. ಟೆಕ್ ಮಹೀಂದ್ರ ಕಡೆಯಿಂದ ಕೂಡ 8.8% ಇಯರ್ ಆನ್ ಇಯರ್ ರೆವೆನ್ಯೂ ಫಾಲ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದೇ ರೀತಿಯಲ್ಲಿ ಎಂಫಸಿಸ್ನ ಕಡೆಯಿಂದ ಕೂಡ 9.4% ಇಯರ್ ಆನ್ ಇಯರ್ ರೆವೆನ್ಯೂ ಡಿಕ್ಲೈನ್ ಚಾನ್ಸಸ್ ಇದೆ. ಬಟ್ TCS ಮತ್ತು HCL ನ ಬಗ್ಗೆ ಯಾವುದೇ ರೀತಿಯ ಒಂದು ಕಮೆಂಟ್ ಅನ್ನು ಕೋಟಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ ಮಾಡಿಲ್ಲ. ಮೇ ಬಿ ಒಂದು ಫ್ಲಾಟ್ ರೆವೆನ್ಯೂಸ್ ಈ ಕಂಪನಿಗಳ ಕಡೆಯಿಂದ ನೋಡೋದಕ್ಕೆ ಸಿಗ್ಬೋದು. ಇನ್ಫೋಸಿಸ್ ಜನವರಿ 11ಕ್ಕೆ ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡ್ತಾರೆ. ಒಳ್ಳೆ ಒಂದು ಡಿವಿಡೆಂಡ್ ನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಬಟ್ ಅಷ್ಟೊಳ್ಳೆ ರಿಸಲ್ಟ್ ನ ಎಕ್ಸ್ಪೆಕ್ಟೇಷನ್ ಇನ್ಫೋಸಿಸ್ ನ ಕಡೆಯಿಂದ ಇರೋದಿಲ್ಲ. ಮ್ಯಾನೇಜ್ಮೆಂಟ್ ಕೂಡ ಅದರ ಬಗ್ಗೆ ಕ್ಲಾರಿಟಿಯನ್ನು ಆಲ್ರೆಡಿ ಕೊಟ್ಟಿದ್ದಾರೆ. ಹಾಗೆ ಇವರ ಒಂದು ಕಾಂಟ್ರಾಕ್ಟ್ ಕೂಡ ಎಂಡ್ ಆಗಿದೆ. ಸೊ ಅದರಿಂದ ಮೇ ಬಿ ಅಷ್ಟೊಳ್ಳೆ ರಿಸಲ್ಟ್ ನ ಎಕ್ಸ್ಪೆಕ್ಟೇಷನ್ ಇನ್ಫೋಸಿಸ್ ನ ಕಡೆಯಿಂದ ಇರೋದಿಲ್ಲ. FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ DIIs FIIs ಇಬ್ಬರು ಕೂಡ ನೆಟ್ ಬೈಯರ್ಸ್ ಆಗಿದ್ರು. DIIs ಕಡೆಯಿಂದ 554 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ ನೋಡೋದಕ್ಕೆ ಸಿಕ್ಕಿದ್ರೆ FIIs ಕಡೆಯಿಂದ 1,459 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ ನೋಡೋದಕ್ಕೆ ಸಿಗ್ತದೆ. ವೊಡಾಫೋನ್ ಐಡಿಯಾ ಸ್ಟಾಕ್ ಪ್ರೈಸ್ ನಲ್ಲಿ ಇವತ್ತು 20%ಗೂ ಹೆಚ್ಚಿನ ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. ಸೊ ಇದಕ್ಕೆ ರೀಸನ್ ವೊಡಾಫೋನ್ ಐಡಿಯಾದಲ್ಲಿ ಪ್ರಮೋಟರ್ಸ್ಗಳು ಫಂಡ್ ಇನ್ಫ್ಯೂಷನ್ ಅನ್ನ ಮಾಡ್ತಾರೆ ಅನ್ನುವಂಥ ಒಂದು ನ್ಯೂಸ್ ಇದೆ. ಈ ಒಂದು ಫಂಡ್ ಇನ್ಫ್ಯೂಷನ್ ನ ಬಗ್ಗೆ ನ್ಯೂಸ್ ಬಹಳ ಹಿಂದೆನೆ ನೋಡೋದಕ್ಕೆ ಸಿಕ್ಕಿತ್ತು. ಡಿಸೆಂಬರ್ ಎಂಡ್ನ ವೇಳೆಗೆ ಫಂಡ್ ಇನ್ಫ್ಯೂಷನ್ ಆಗುತ್ತೆ ಅಂತ ಮ್ಯಾನೇಜ್ಮೆಂಟ್ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ರು. ಸೊ ಡಿಸೆಂಬರ್ನ ಕೊನೆ ಟ್ರೇಡಿಂಗ್ ಸೆಷನ್ ಕೂಡ ಮುಗಿದಿದೆ. ಸೊ ಇನ್ನೆರಡು ದಿನ ಬಾಕಿ ಇದೆ ಡಿಸೆಂಬರ್ನಲ್ಲಿ. ನೋಡಬೇಕಾಗುತ್ತೆ ಮೇ ಬಿ ವೀಕೆಂಡ್ನಲ್ಲಿ ವೊಡಾಫೋನ್ ಪ್ರಮೋಟರ್ಸ್ಗಳೇನಾದರೂ ಈ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ ಅಂತ. ಫಂಡ್ ಇನ್ಫ್ಯೂಷನ್ ನ್ಯೂಸ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಜಂಪ್ ಇದೆ. ಅಕಸ್ಮಾತ್ ಫಂಡ್ ಇನ್ಫ್ಯೂಷನ್ ಆನ್ ಟೈಮ್ ಆಗಲಿಲ್ಲ ಅಂದರೆ ಮತ್ತಷ್ಟು ವೀಕ್ನೆಸ್ನ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇರುತ್ತೆ. ವೊಡಾಫೋನ್ ಐಡಿಯಾದ ಲಾಸಸ್ ಕೂಡ ಇಯರ್ ಆನ್ ಇಯರ್ ಜಾಸ್ತಿ ಆಗ್ತಾ ಹೋಗ್ತದೆ. ಹಾಗೆ 5G ಸೆಗ್ಮೆಂಟ್ಗೂ ಕೂಡ ವೊಡಾಫೋನ್ ಐಡಿಯಾ ಎಂಟ್ರಿಯನ್ನು ಕೊಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಜಿಯೋ ಮತ್ತು ಏರ್ಟೆಲ್ನ ಕಡೆಯಿಂದ ಬಹಳಷ್ಟು ಕಾಂಪಿಟೇಷನ್ ಇದೆ. ಬಹಳಷ್ಟು ಕಸ್ಟಮರ್ ಬೇಸನ್ನು ಕೂಡ ವೊಡಾಫೋನ್ ಐಡಿಯಾ ಕಳ್ಕೊತಿದ್ದಾರೆ. ಸೊ ಫಂಡ್ ಇನ್ಫ್ಯೂಷನ್ ಆದರೆ ಖಂಡಿತವಾಗ್ಲೂ ಸ್ಟಾಕ್ ಪ್ರೈಸ್ನಲ್ಲಿ ರಿಕವರಿ ಇರುತ್ತೆ. ಹಾಗೆಯೇ ಈಗ ಸ್ಟಾಕ್ 16ರ ಲೆವೆಲ್ನಲ್ಲಿ ಟ್ರೇಡ್ ಆಗ್ತಿದೆ. 8-9 ರೂಪಾಯಿ ಅರೌಂಡಲ್ಲಿ ನೀವು ಶೇರ್ಸನ್ನು ಬೈ ಮಾಡ್ಕೊಂಡಿದ್ರೆ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಅನ್ನು ಕೂಡ ಮಾಡ್ಕೋಬೋದಾಗುತ್ತೆ. ಹಾಗೆ ಇಂಡಸ್ ಟವರ್ನಲ್ಲಿ ಕೂಡ ಇವತ್ತು 7% ಗೇನ್ ನೋಡೋದಕ್ಕೆ ಸಿಕ್ತು. ವೊಡಾಫೋನ್ ಐಡಿಯಾ ಕಡೆಯಿಂದ ಇಂಡಸ್ ಟವರ್ಗೆ ಬಹಳಷ್ಟು ಡ್ಯೂ ಪೆಂಡಿಂಗ್ ಇದೆ. ಸೊ ವೊಡಾಫೋನ್ ಐಡಿಯಾದಲ್ಲಿ ಒಳ್ಳೆ ಒಂದು ಫಂಡ್ ಇನ್ಫ್ಯೂಷನ್ ಆದರೆ ಸೊ ಮೇ ಬಿ ಅವರು ಇಂಡಸ್ ಟವರ್ನ ಡ್ಯೂಸ್ ಅನ್ನು ಕೂಡ ಕ್ಲಿಯರ್ ಮಾಡಬಹುದು. ಆ ಒಂದು ಎಕ್ಸ್ಪೆಕ್ಟೇಷನ್ ಇಂದ ಸ್ಟಾಕ್ ಪ್ರೈಸ್ ನಲ್ಲಿ ಜಂಪ್ ನೋಡೋದಕ್ಕೆ ಸಿಗ್ತದೆ.
ಇನೋವಾ ಕ್ಯಾಪ್ಟ್ಯಾಬ್ ಇವತ್ತು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದೆ. ಒಂದು ಫ್ಲಾಟ್ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ತು. 448ರ ಇಶ್ಯೂ ಪ್ರೈಸನ್ನು ಕಂಪನಿ ಸೆಟ್ ಮಾಡಿದ್ರು. 454ರ ಪ್ರೈಸ್ನಲ್ಲಿ ಇನೋವಾ ಕ್ಯಾಪ್ಟ್ಯಾಬ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಯಿತು. ಲಿಸ್ಟ್ ಆಗಿದ ತಕ್ಷಣ ಒಳ್ಳೆ ಒಂದು ಬೈಯಿಂಗ್ ಎಮರ್ಜ್ ಆಗಿದೆ. ಕ್ಲೋಸಿಂಗ್ನಲ್ಲಿ ಒಳ್ಳೆ ಒಂದು ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ತು. 21% ಪ್ರೀಮಿಯಂನೊಂದಿಗೆ ಇನೋವಾ ಕ್ಯಾಪ್ಟ್ಯಾಬ್ ಕ್ಲೋಸಿಂಗನ್ನು ಕೊಟ್ಟಿದೆ. 541ರ ಪ್ರೈಸ್ನಲ್ಲಿ ಈಗ ಇನೋವಾ ಕ್ಯಾಪ್ಟ್ಯಾಬ್ ಕ್ಲೋಸಿಂಗನ್ನು ಕೊಟ್ಟಿದೆ. ಸೊ ನನಗೂ ಕೂಡ ಒಂದು ಲಾಟ್ ಅಲಾಟ್ ಆಗಿತ್ತು. 504ರ ಪ್ರೈಸ್ನಲ್ಲಿ ಎಲ್ಲ ಶೇರ್ಗಳನ್ನು ನಾನು ಸೆಲ್ ಮಾಡಿದ್ದೀನಿ. ಅದರ ಸ್ಕ್ರೀನ್ಶಾಟನ್ನು ಕೂಡ ಟೆಲಿಗ್ರಾಮಲ್ಲಿ ನಾನು ಪೋಸ್ಟ್ ಮಾಡಿದ್ದೆ. ಹಾಗೆ ನಿಮಗೆ ಅಲಾಟ್ಮೆಂಟ್ ಸಿಕ್ಕಿದ್ದು ಇನ್ನು ಶೇರ್ಗಳನ್ನು ಹೋಲ್ಡ್ ಮಾಡ್ತಿದ್ದೀರ ಅಂದರೆ ಪ್ರೈಸ್ ಮೂಮೆಂಟಮನ್ನು ಅಬ್ಸರ್ವ್ ಮಾಡಿ ಶೇರ್ಸ್ಗಳನ್ನು ಹೋಲ್ಡ್ ಮಾಡ್ಬೋದಾಗುತ್ತೆ. ಫಾರ್ಮಾ ಸೆಕ್ಟರ್ನಲ್ಲಿ ಕೆಲಸ ಮಾಡುವಂಥ ಕಂಪನಿ. ಸೊ ಕ್ಯಾಪ್ಸೂಲ್ಸ್, ಸಿರಪ್ಸ್ ಈ ರೀತಿಯಲ್ಲಿ ಪ್ರಾಡಕ್ಟ್ಸ್ಗಳನ್ನು ದೊಡ್ಡ ದೊಡ್ಡ ಫಾರ್ಮಾ ಕಂಪನಿಗಳಿಗೆ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನಿ ಆಗಿರ್ತಾರೆ. ಹಾಗೆ ನೀವು ಲಾಂಗ್ ಟರ್ಮ್ಗೆ ಹೋಲ್ಡ್ ಮಾಡ್ತೀರಾ ಅಂದರೆ ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸನ್ನು ಅಬ್ಸರ್ವ್ ಮಾಡಿ ಲಾಂಗ್ ಟರ್ಮ್ಗೂ ಕೂಡ ಕಂಟಿನ್ಯೂ ಮಾಡ್ಬೋದಾಗುತ್ತೆ. ಬಟ್ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಬಂದಾಗ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ನ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇರುತ್ತೆ. ಆ ರೀತಿಯಲ್ಲಿ ಏನಾದರೂ ಸೆಲ್ಲಿಂಗ್ ಪ್ರೆಷರ್ ಬಂದರೆ 50%ನಷ್ಟು ಪ್ರಾಫಿಟ್ ಬುಕ್ಕಿಂಗನ್ನು ಮಾಡ್ಕೋಬೋದಾಗುತ್ತೆ. ಸೋಲಾರ್ ಪ್ಯಾನಲ್ ಮ್ಯಾನುಫ್ಯಾಕ್ಚರರ್ ಕಂಪನಿ ವಾರಿ ಎನರ್ಜೀಸ್ IPO ತರುವಂಥ ಪ್ಲಾನ್ಸನ್ನು ಮಾಡಿದ್ದಾರೆ. ಹಾಗೆ ಇವರು ಸೆಬಿಗೆ ಡ್ರಾಫ್ಟ್ ಪೇಪರ್ಸನ್ನು ಕೂಡ ಸಬ್ಮಿಟ್ ಮಾಡಿದ್ದಾರೆ. ಇದರಲ್ಲಿ 3,000 ಕೋಟಿಯಷ್ಟು ಫ್ರೆಶ್ ಇಶ್ಯೂ ಕೂಡ ಇರುತ್ತೆ ಅಂತ ಅವರು ಡ್ರಾಫ್ಟ್ ಪೇಪರ್ಸಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದೊಂದು ದೊಡ್ಡ ಸೈಜ್ನ IPO ಆಗಿರುತ್ತೆ. ಬಟ್ 2021ರಲ್ಲಿ ಕೂಡ ಇವರು ಡ್ರಾಫ್ಟ್ ಪೇಪರ್ಸನ್ನು ಸಬ್ಮಿಟ್ ಮಾಡಿದ್ರು. ಆಗ 1,350 ಕೋಟಿಯ ಫ್ರೆಶ್ ಇಶ್ಯೂನೊಂದಿಗೆ IPO ತರ್ತೀವಿ ಅಂತ ಹೇಳಿದರು. ಬಟ್ ಆಗ ಮಾರ್ಕೆಟ್ ಕಂಡೀಷನ್ಸ್ ಅಷ್ಟು ಪಾಸಿಟಿವ್ ಇಲ್ಲದೆ ಇರೋ ಒಂದು ರೀಸನ್ನಿಂದ ಇವರು IPOನಿಂದ ಬ್ಯಾಕ್ಔಟ್ ಆಗಿದ್ರು. ಬಟ್ ಮತ್ತೆ ಈಗ IPO ತರುವಂಥ ಪ್ಲಾನ್ಸನ್ನು ಮಾಡ್ತಿದ್ದಾರೆ. ಹಾಗೆ ಇಶ್ಯೂ ಸೈಜ್ ಕೂಡ ಹೆಚ್ಚಾಗ್ತಿರೋದು ಕಾಣಿಸ್ತಿದೆ. ಇವರಿಗೆ ಸೆಬಿ ಕಡೆಯಿಂದ ಅಪ್ರೂವಲ್ ಸಿಕ್ಕಿದ ತಕ್ಷಣ ಇವರು IPOನ ಲಾಂಚ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಈ ಒಂದು IPOನಲ್ಲಿ OFS ಕೂಡ ಇರುತ್ತೆ. ಪ್ರಮೋಟರ್ಸ್ 27 ಲಕ್ಷ ಶೇರ್ಸ್ಗಳನ್ನು ಸೆಲ್ ಮಾಡ್ತಿದ್ದಾರೆ. ಮೇ ಬಿ ಇನ್ವೆಸ್ಟರ್ಸ್ಗಳು ಕೂಡ ಈ ಒಂದು IPOನಲ್ಲಿ ಶೇರ್ಸ್ಗಳನ್ನು ಸೆಲ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಟೋಟಲ್ ಆಗಿ 72%ನಷ್ಟು ಶೇರ್ ಹೋಲ್ಡಿಂಗ್ ಪ್ರಮೋಟರ್ಸ್ಗಳ ಬಳಿಯಲ್ಲಿ ಇದೆ. ಸೊ ಮಿಕ್ಕ 28% ಇನ್ವೆಸ್ಟರ್ಸ್ಗಳ ಬಳಿಯಲ್ಲಿ ಇರುತ್ತೆ. ಸೊ ಯಾವುದೇ ಒಂದು ಕಂಪನಿ IPO ತರೋದಕ್ಕೂ ಮುಂಚೆ ಫಂಡ್ ರೈಸಿಂಗನ್ನು ಮಾಡ್ತಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಬಹಳಷ್ಟು ಇನ್ವೆಸ್ಟರ್ಸ್ಗಳು ಕಂಪನಿಗಳಲ್ಲಿ ಕಡಿಮೆ ಪ್ರೈಸ್ನಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿರ್ತಾರೆ. ಯಾವಾಗ ಕಂಪನಿ IPOನ ತರ್ತಾರೆ ಆ ಒಂದು IPO ತಂದಾಗ ಅವರು ಆಫರ್ ಫಾರ್ ಸೇಲ್ನಲ್ಲಿ ತಮ್ಮ ಶೇರ್ಸ್ಗಳನ್ನು ಸೆಲ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಆ ಕಂಪನಿ ಮಾರ್ಕೆಟ್ನಲ್ಲಿ ಲಾಂಚ್ ಆದಮೇಲೆ 1 ವರ್ಷದ ನಂತರ ತಮ್ಮ ಶೇರ್ಸ್ಗಳನ್ನು ಸೆಲ್ ಮಾಡಬೇಕಾಗುತ್ತೆ. ಹಾಗೆ ಒಳ್ಳೆ ಒಂದು ಸ್ಟ್ರಾಂಗ್ ಆರ್ಡರ್ ಬುಕ್ ಅನ್ನ ವಾರಿ ಎನರ್ಜೀಸ್ ಹೊಂದಿದ್ದಾರೆ. ಹಾಗೆ ಇವರೊಂದು 6 ಗಿಗಾವ್ಯಾಟ್ನ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಯನ್ನು ಒಡಿಶಾದಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾರೆ. ಅದೇ ಒಂದು ರೀಸನ್ ಇಂದ ಫ್ರೆಶ್ ಇಶ್ಯೂನೊಂದಿಗೆ IPOನ ತರ್ತಾ ಇದ್ದಾರೆ. ಹಾಗೆ ಈ ಒಂದು ಕಂಪನಿ ಗುಜರಾತ್ ಬೇಸ್ಡ್ ಕಂಪನಿ ಆಗಿರುತ್ತೆ. ಒಳ್ಳೆ ಒಂದು ಪ್ರಾಫಿಟ್ ಗ್ರೋತ್ ಕೂಡ ನಮಗೆ ರೀಸೆಂಟ್ ಟೈಮ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ಖಂಡಿತವಾಗ್ಲೂ ಗ್ರೀನ್ ಎನರ್ಜಿ ಸೆಗ್ಮೆಂಟಲ್ಲಿ ಕೆಲಸ ಮಾಡ್ತಿರುವಂಥ ಕಂಪನಿ ಆಗಿರೋದ್ರಿಂದ ಬಹಳಷ್ಟು ಡಿಮ್ಯಾಂಡ್ ಈ ಒಂದು IPOನಲ್ಲಿ ಇದ್ದೇ ಇರುತ್ತೆ. ಸೊ ಕೋವಿಡ್ ಟೈಮ್ನಲ್ಲಿ ಸ್ಮಾಲ್ ಸೇವಿಂಗ್ ಸ್ಕೀಮ್ಸ್ಗಳ ಇಂಟ್ರೆಸ್ಟ್ ರೇಟ್ ಬಹಳಷ್ಟು ಕಡಿಮೆ ಆಗಿತ್ತು. ಈಗ ಕೆಲವೊಂದಿಷ್ಟು ಸೇವಿಂಗ್ ಸ್ಕೀಮ್ಸ್ಗಳಲ್ಲಿ ಗೌರ್ಮೆಂಟ್ ಇಂಟ್ರೆಸ್ಟ್ ರೇಟನ್ನು 10ರಿಂದ 20 ಬೇಸಿಸ್ ಪಾಯಿಂಟ್ ಇನ್ಕ್ರೀಸ್ ಮಾಡಿದ್ದಾರೆ. 10ರಿಂದ 20 ಬೇಸಿಸ್ ಪಾಯಿಂಟ್ ಅಂದರೆ 0.1ರಿಂದ 0.2% ಇಂಟ್ರೆಸ್ಟ್ ರೇಟ್ ಇನ್ಕ್ರೀಸ್ ಆಗುತ್ತೆ. ಮೇಜರ್ ಆಗಿ 3 ಇಯರ್ FD ಸ್ಕೀಮ್ಸ್ ಏನಿತ್ತು ಸೊ ಅದರ ಒಂದು ಇಂಟ್ರೆಸ್ಟ್ 10 ಬೇಸಿಸ್ ಪಾಯಿಂಟ್ನಷ್ಟು ಇನ್ಕ್ರೀಸ್ ಆಗಿದೆ. ಹಾಗೆಯೇ ಸುಕನ್ಯಾ ಸಮೃದ್ಧಿ ಯೋಜನೆ ಏನಿತ್ತು ಅದರಲ್ಲಿ ಕೂಡ 20 ಬೇಸಿಸ್ ಪಾಯಿಂಟ್ ಅಂದರೆ ಈ ಮುಂಚೆ 8% ಏನು ಇಂಟ್ರೆಸ್ಟ್ ರೇಟ್ ಇತ್ತು ಅದು 8.2%ಗೆ ಇನ್ಕ್ರೀಸ್ ಆಗಿದೆ. ಸೊ ಇದು ಜನವರಿ 2024ರಿಂದ ಮಾರ್ಚ್ 2024ರ ಇಂಟ್ರೆಸ್ಟ್ ರೇಟ್ ಆಗಿರುತ್ತೆ. ಹಾಗೆ ಇನ್ನಷ್ಟು ಫೇಮಸ್ ಸೇವಿಂಗ್ ಸ್ಕೀಮ್ಸ್ ಏನಿತ್ತು ಸೊ ಅದು NSC ಆಗಿರ್ಬೋದು, PPF ಆಗಿರ್ಬೋದು ಅಥವಾ ಕಿಸಾನ್ ವಿಕಾಸ್ ಪತ್ರ. ಸೊ ಈ ಸ್ಕೀಮ್ಗಳಲ್ಲಿ ಯಾವುದೇ ರೀತಿಯ ಇಂಟ್ರೆಸ್ಟ್ ರೇಟ್ ಹೈಕ್ ನಮಗೆ ನೋಡೋದಕ್ಕೆ ಸಿಕ್ಕಿಲ್ಲ. ಸೊ ಗೌರ್ಮೆಂಟ್ PPF, NSC ಈ ರೀತಿಯ ಸೇವಿಂಗ್ ಸ್ಕೀಮ್ಗಳನ್ನು ಬಿಟ್ಟು ಮ್ಯೂಚುವಲ್ ಫಂಡ್ಗಳಲ್ಲಿ ಜನರು ಇನ್ವೆಸ್ಟ್ಮೆಂಟ್ ಮಾಡಲಿ ಅಂತ ಮೇ ಬಿ ಇಂಟ್ರೆಸ್ಟ್ ರೇಟನ್ನು ಕಟ್ ಮಾಡಿರುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಟ್ಯಾಕ್ಸ್ ಸೇವಿಂಗ್ ಮ್ಯೂಚುವಲ್ ಫಂಡ್ಗಳು ಕೂಡ ಅವೈಲೇಬಲ್ ಇರೋದ್ರಿಂದ ಇನ್ವೆಸ್ಟರ್ಸ್ಗಳು ಅಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿ ಟ್ಯಾಕ್ಸ್ ಸೇವಿಂಗನ್ನು ಮಾಡ್ಕೋಬೋದು ಅನ್ನೋದು ಗೌರ್ಮೆಂಟ್ನ ವ್ಯೂ ಆಗಿರುತ್ತೆ. ಸೊ PPFನಲ್ಲಿ NSCನಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿದಾಗ ಒಂದು ಸ್ಟ್ಯಾಂಡರ್ಡ್ ರಿಟರ್ನ್ಸ್ ಇನ್ವೆಸ್ಟರ್ಸ್ಗಳಿಗೆ ಸಿಗ್ತಿರುತ್ತೆ. ಅದೇ ಅವರು ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿದಾಗ ಒಳ್ಳೊಳ್ಳೆ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿದಾಗ ಇದಕ್ಕಿಂತ ಹೆಚ್ಚಿನ ಒಂದು ರಿಟರ್ನ್ಸನ್ನು ಅವರು ಮಾರ್ಕೆಟ್ನಿಂದ ಪಡ್ಕೋಬೋದಾಗುತ್ತೆ. ಹಾಗೆ ಮಾರ್ಕೆಟ್ನಲ್ಲಿ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ ಬರ್ತಾ ಹೋದಾಗ ಇಂಡಿಯನ್ ಎಕನಾಮಿಕ್ ಕಂಡೀಷನ್ ಕೂಡ ಸ್ಟೆಬಿಲೈಸ್ ಆಗುತ್ತೆ. ರೈಲ್ಟೆಲ್ ಕೂಡ ಇವತ್ತು 15%ನಷ್ಟು ಜಂಪ್ ಆಗಿದೆ. ರೈಲ್ವೆ ಸ್ಟಾಕ್ಗಳಲ್ಲಿ ಕೂಡ ಒಳ್ಳೆಯ ಒಂದು ಮೊಮೆಂಟಮ್ ಕಂಟಿನ್ಯೂ ಆಗ್ತದೆ. PSU ಕಂಪನಿಗಳು ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ. ರೈಲ್ಟೆಲ್ನ ಈ ಒಂದು ಜಂಪ್ಗೆ ಮೇಜರ್ ರೀಸನ್ ಸೌತ್ ಸೆಂಟ್ರಲ್ ರೈಲ್ವೆ ಕಡೆಯಿಂದ ಇವ್ರಿಗೊಂದು ಕಾಂಟ್ರಾಕ್ಟ್ ಸಿಕ್ಕಿದೆ. 120 ಕೋಟಿಯ ಆರ್ಡರನ್ನು ರೈಲ್ಟೆಲ್ ಪಡ್ಕೊಂಡಿದ್ದಾರೆ. ಸೊ ಇವರು ಸೌತ್ ಸೆಂಟ್ರಲ್ ರೈಲ್ವೆ ಡಿವಿಷನ್ನಲ್ಲಿ ಸಿಗ್ನಲಿಂಗನ್ನು ಮಾಡರ್ನೈಸ್ ಮಾಡುವಂಥ ಹಾಗೆಯೇ ಟೆಲಿಕಮ್ಯುನಿಕೇಷನ್ ಇನ್ಫ್ರಾಸ್ಟ್ರಕ್ಚರನ್ನು ಇನ್ನಷ್ಟು ಎನ್ಹಾನ್ಸ್ ಮಾಡೋದಕ್ಕೆ ಈ ಒಂದು ಪ್ರಾಜೆಕ್ಟನ್ನು ಪಡ್ಕೊಂಡಿದ್ದಾರೆ. ಸೊ ಬಹಳಷ್ಟು ಟೆಕ್ನಾಲಜಿ ರಿಲೇಟೆಡ್ ಪ್ರಾಜೆಕ್ಟ್ಸ್ಗಳು ರೈಲ್ಟೆಲ್ಗೆ ಸಿಗ್ತದೆ. ರೈಲ್ಟೆಲ್ ಒಂದೇ ಅಲ್ಲ, RVNL ಆಗಿರ್ಬೋದು, ಇರ್ಕಾನ್ ಆಗಿರ್ಬೋದು, ಈ ಎಲ್ಲ ಕಂಪನಿಗಳಿಗೂ ಕೂಡ ತುಂಬಾ ಆರ್ಡರ್ ಸಿಗ್ತದೆ. ಆ ಒಂದು ರೀಸನ್ನಿಂದ ರೈಲ್ವೆ ಕಂಪನಿಗಳಲ್ಲಿ ಒಳ್ಳೆಯ ಒಂದು ಜಂಪ್ ನೋಡೋದಕ್ಕೆ ಸಿಗ್ತದೆ. ಮತ್ತು 2024ರ ಫೆಬ್ರವರಿ 1ಕ್ಕೆ ಬಜೆಟ್ ಇರುತ್ತೆ.
ಸೊ ಆ ಒಂದು ಬಜೆಟ್ನಲ್ಲಿ ಕೂಡ ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಹೆಚ್ಚಿನ ಒಂದು ಬಜೆಟ್ ಅಲೋಕೇಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಎಲೆಕ್ಷನ್ ಇಯರ್ ಕೂಡ ಆಗಿರೋದ್ರಿಂದ ಹೆಚ್ಚಿನ ಒಂದು ಬಜೆಟ್ನ ಎಕ್ಸ್ಪೆಕ್ಟೇಷನ್ ರೈಲ್ವೆ ಸೆಕ್ಟರ್ನಲ್ಲಿ ಇರುತ್ತೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.